ಹುಚ್ಚ ಏನ್ ಮಾಡತ್ತೀವೋ ನೀನು? ಅಲ್ಲ ಹೊಲಕ್ ಕುಣ್ಣ ಹಾಕ್ತೊಂಬ ಅಂತಂದನು ಇಲ್ಲಿ ಓಡಿ ಬಂದಾಳ ಮತ್ತೆ ಹೊಲಕ್ಕದು ಉಣ್ಣಾಕ್ ಕರವ್ರಲ್ಲ ರಾಜನ ಮನೆ ಅರಮನೆ ಆಗಿರುವಂತ ಮಹಾರಾಣಿದಾರು ಅವ್ರನ್ನ ಚಂದ ನಾವೇ ಮಾತಾಡ್ಸು ನಿಂಗ ಯಾರು ಅನ್ನೋದು ಹೇಳ್ತಾರತಮ್ಮ. ಷಡು ಶೃಂಗಾರದಿಂದ ಬಂದು ನಿಂತಂತವ್ರ ದಾರ್ತಾಯಿ ಹೋ ಅಪ್ಪ ಕಂದ ಹೌದವಾ ಮಂದ ಮಾರುತನಂತೆ ಬಂದು ಸುಂದರ ಆಂಗಿನಿಯರ ಚರಣಾರವಿಂದಗಳಿಗೆ ಎರಗಿ ಬಹು ಆನಂದದಿಂದ ಮಂದ ಗಮನೀಯರನ್ನು ಚೆಂದಾಗಿ ವಿಚಾರಿಸುವಂತವನು ನೀನು ಯಾರಪ್ಪ ಬಾಲಕ? ಅಯ್ಯ ಹಿಂಗ ಬಡಿತಾಳ ಐಕೆ ಹಿಂಗ ನಾನು ನಿಮ್ಮ ಅಪ್ಪನ ನಿಮ್ಮಂತ ದೊಡ್ಡ ದೊಡ್ಡ ಮಹಾರಾಣಿಯರನ್ನು ಮಾತನಾಡಿಸುವಂತ ಸಾರಥಿ ಸಾರ್ತನ್ನುತ್ತಾರೆ. ಆದರೆ ತಾವ್ಯಾರು ತಮ್ಮ ನಾಮೇನು ಚೆನ್ನಾಗಿ ತಾಯೇ ಹಣ್ಣು ಮೆಣಸಿನಕಾಯೇ. ಅಪ್ಪ ಸಾರಥಿ ನಾವು ಯಾರೆಂದರೆ ಜಗದೀಶ್ವರನ ಕೃಪೆಯಿಂದ ಈ ವಸುದೆಯ ಹೆಸರಾಗಿ ಅಯೋಧ್ಯ ದೇಶವನ್ನು ಬಹು ಸರಸವಾಗಿ ಆಳುವ ದಶರಥ ಮಹಾರಾಜನ ಶಶಿಮುಖಿಯರಾದ 3 ಪತ್ನಿಯರಲ್ಲಿ ಹಸನ್ಮುಖಳಾಗಿರುವ ಹಸನ್ಮುಖಳಿ ಕೈಕಯ ದೇವಿಯ ದಾಸಿಯರಾದ ಮಂದಿರ ಎಂದು ತಿಳಿಯಪ್ಪ ದೂತ ಪರಮ ವಿಖ್ಯಾತ. ಕೈಕೆಯ ದೇವಿಯ ದಾಸಿಯಾದ ಮಂದರಿ ಅನ್ನೋದು ನನಗಾದ್ರೂ ಗೊತ್ತಾಯ್ತು, ಅಥವಾ ಉಪಶಾರ ಮಲ್ಕಾಜಿಗಾದ್ರೂ ಗುರ್ತಾಯ್ತು. ಆದರೆ ತಮ್ಮ ಮಾಲು ಮಂದಿರನ್ನು ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ಕಾರಣ ಎಂತಾಯಿ? ಅಪ್ಪ ಸಾರಥಿ, ನಾನು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಈ ದಿವಸ ಸಾಯಂಕಾಲದಲ್ಲಿ ಸಾರಿದ ಡಂಗುರದ ವಾರ್ತೆಯನ್ನು ಕೈಕಯ ದೇವಿಗೆ ತಿಳಿಸಿ ಅವರೊಡನೆ ಕೆಲವು ಗುಪ್ತ ಮಾತುಗಳನ್ನಾಡಬೇಕೆಂದು ಬರಣವಾಯಿತಪ್ಪ ದೂತ. ತಾಯಿ ತಮ್ಮ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುವಂತ ನೀ ಮಾಡಾಕ್ ಬಂದಿ ನಂಗೆ ಗುರ್ತಾಗೈತೆ. ಆಹಾ, ಡಂಗುರವೇ ಒಳ್ಳೆಯದು. ಎನ್ನ ಒಡತಿಯ ಮಗನಾದ ಭರತನಿಗೆ ಪಟ್ಟವಿಲ್ಲದೆ ಆ ದುಷ್ಟ ರಾಮನಿಗೆ ಪಟ್ಟಾಭಿಷೇಕವೇ. ಅಯ್ಯೋ, ಇದನ್ನು ನಾನು ಹೇಗೆ ಸಹಿಸಲಿ? ದಶರಥ ರಾಜನ ಹಿರಿಯ ಹೆಂಡತಿಯಾದ ಕೌಶಲ್ಯ ಮಗನಿಗೆ ಪಟ್ಟವಾದರೆ ಅವಳು ನನ್ನನ್ನು ಮತ್ತು ನನ್ನ ಒಡತಿಯನ್ನು ಒಂದು ಹುಲ್ಲಿಗಿಂತ ಕಡೆಯಾಗಿ ಕಾಣದೆ ಬಿಡುವಳೆ. ಒಳ್ಳೆಯದು. ಇದಕ್ಕೊಂದೇನಾದರೂ ಯೋಚನೆಯನ್ನು ಮಾಡದಿದ್ದರೆ ಮುಂದೆ ನನ್ನ ಬೆಳೆಯು ಬೆಳೆಯಲಿಕ್ಕಿಲ್ಲ. ಕಾರಣ ಈಗಿಂದೀಗಲೇ ನನ್ನ ಒಡತಿಯಲ್ಲಿಗೆ ಹೋಗಿ ಅವಳ ಕಿವಿಯಲ್ಲಿ ಚೆನ್ನಾಗಿ ಊದಿ ಕದನ ಹಚ್ಚಿ ಬಿಡುವೆನು. ಅಂದರೆ ರಾಮನ ಪಟ್ಟಾಭಿಷೇಕವಾಗುವುದು ತಿಳಿಯುವುದು. ನಾನು ಇನ್ನು ಮೇಲೆ ಇಲ್ಲಿರುವುದಿಲ್ಲ, ಹೊರಟು ಹೋಗುವೆನು. ಏನು ತಮ್ಮ ಹಂಗೆಲ್ಲ ಏನ್ ಮಾಡತ್ತೀವ ನೀನು? ಹಂಗೆಲ್ಲ ಮಾಡ್ಬಾರಪ್ಪ ಹೆಣ್ಮಕ್ಳಿಗೆ. ಮತ್ತೆ ಹೆಂಗ್ ಮಾಡ್ಬೇಕು? ಅವ್ರನ್ನ ಚೆನ್ನಾಗಿ ವಿಚಾರ ಮಾಡು. ಅವ್ರು ಯಾರನ್ನೋ ಹೇಳ್ತಾರೆ, ಹಂಗೆಲ್ಲ ಮಾಡ್ಬೇಡ. ಹಂಗ್ ಮಾಡ್ಬಾರ್ದು, ವಿಚಾರ ಮಾಡು. ಷಡು ಶೃಂಗಾರದಿಂದ ಬಂದು ನಿಂತಂತವ್ರ ದಾರ್ತಾಯಿ ಹೋ. ಸುಂದರವಾದ ಅಂಗ ಚಂದದಿಂದ ಬಂದು ಬೆದರಾತಾವ ಇವು ಬೆದರಾತಾವ. ಚಂದವಾಗಿ ವಿಚಾರಿಸುವಂತವನು ಕಂದ ನೀನೇರಪ್ಪ ಬಾಲ ಸುಖ ಲೋಲ. ನಾ ಇನ್ನ ಕಂದಂತ ಬಾಲ್ ಅಂತ. ನಿಮ್ಮಂತ ರಂಡಿ ಮುಂಡಿ ರಾಣಿ ಅವ್ರನ್ನ ನಿಮ್ಮಂತ ದೊಡ್ಡ ದೊಡ್ಡ ಮಹಾರಾಣಿಯರನ್ನು ಮಾತನಾಡಿಸುವಂತ ಸಾರಥಿ ಸಾರ್ತನ್ನುತ್ತಾರೆ. ಆದರೆ ತಾವ್ಯಾರು ತಮ್ಮ ನಾಮೇನು ಚೆನ್ನಾಗಿ ಹೇಳ್ಬೇಕು ತಾಯಿ. ಸಾರಥಿ ನಾವು ಯಾರಂದರೆ ಶ್ರೀಮತ್ಪದ ಗುಣಮಣಿ ಗಣಲಂಗ್ರತ
ಸುಂದರ ಬಂಧುರ ಕಳೇವರನಾಗಿ ನಿಖಿಲ ರಾಜ ಪುರಂದರವಂದಿತ ಶಾಬಾಷ್. ನಿರಂತರ ಸರಸ ಕವಿ ರುಚಿತರ ನಿಜ ವಿರುದ್ಧ ಹಾ ಗದ್ಯ ಪದ್ಯ ಸಮುದಯ ಎಲ್ಲ ಸಮಾನನ. ಸಮಾದುಕ್ತನಾದ ಪರೀರಥ ಹಾ ಭಕ್ತಾವರ್ಧನ ನಿಖರ ಕರತಕ ಘಟಿತ ಮಂಜರಿ ಸಂಜನಿತ ತೇಜಂ ಪುಂಜ ಕಂಜಸಕನಂತೆ ರಂಜಿಸುವ ಹಾ ದಶರಥ ಮಹಾರಾಜನ 3 ಪತ್ನಿಗಳಲ್ಲಿ ಕೈಕಯ ದೇವಿಯೆಂದು ತಿಳಿಯಪ್ಪ ಕಂದ ಸದ್ಗುಣ ರಂದ. ಕೈಕೇಯಾದೇವಿ ಕೈಕೇಯಾದೇವಿ ಅನ್ನೋದು ನಮಗಾದ್ರೂ ಗೊತ್ತಾಯ್ತು, ಕೈ ಕೊಡಾಕಿ ಅನ್ನೋದ್ರು ಇಡೀ ಕುರುಬರ್ ಮಂದಿಗಾದ್ರೂ ಗೊತ್ತಾಯ್ತು. ಆದರೆ ತಮ್ಮ ಮಾಲಮಂದಿರನ್ನು ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ಕಾರಣ ಎಂತಾಯಿ? ಅಪ್ಪ ಸಾರಥಿ, ನಾವು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಸುಂದರವಾದ ಎನ್ನ ಮಂದಿರದಲ್ಲಿ ಭಕ್ತ ಹೋಗದ ಕಾರಣ ದಾಸಿಯಾದ ಬಂದಿ ಅಂದ ಚಂದದಿಂದ ಒಂದೆರಡು ಮಾತನಾಡಿ ಭಕ್ತಗಳಿವೆಕೆಂದು ಈ ಸಭಾಸ್ಥಾನಕ್ಕೆ ಬರಣವಾಗಿತ್ತಪ್ಪ ಸಾರಥಿ. ತಾಯಿ ತಮ್ಮ ಕಾರ್ಯವನ್ನು ನಿರ್ವಹಿಸಿಕೊಂಡು ಹೋಗುವಂತರಾಗಿರಿ. ಸಖಿ ಸುಂದರಿಯಾದ ಮಂದರಿ, ಇಂದು ನಿನ್ನ ಮುಖ ಕಮಲಗಳು ಬಾಡಿದ ಕಾರಣವೇನು? ಸಂದೇಹವಿಲ್ಲದೆ ನನ್ನ ಮುಂದೆ ಬಿಚ್ಚಿ ಹೇಳುವಂತಳವ್ವ ದಾಸಿ. ತಾಯಿ ಮುಂದೆ ಹೇ ಎನ್ನ ಪೊಡವೀಪನ ಮಡದಿಯಾದ ಕೈಕಯ ದೇವಿ, ದಶರಥ ಮಹಾರಾಜನು ಅರಮನೆಯಲ್ಲಿ ನಡೆಸಿರುವ ಕುತಂತ್ರವನ್ನು ನಿನ್ನ ಮುಂದೆ ನಾನು ಹೇಗೆ ಹೇಳಲಿ? ಹೇಳಬೇಕೆಂದರೆ ದುಃಖವು ಒತ್ತರಿಸಿ ಕುತ್ತಿಗೆಯ ಸಿರಗಳು ಬಿಗಿಯುವವು.
ಆ ಸುದ್ದಿಯನ್ನು ಕೇಳಿದಾಗಿನಿಂದ ಎನ್ನ ಹೊಟ್ಟೆಯಲ್ಲಿ ಕಸಬಿಸಿಯಾಗುವುದಮ್ಮ ತಾಯಿ. ಆಹಾ ಸಖಿ ಸುಂದರಿಯಾದ ಮಂದರಿ, ಆ ನನ್ನ ಪ್ರೀತಿಯ ಪತಿಯಾದ ದಶರಥ ಮಹಾರಾಜನು ಅಂಥದ್ದೇನು ಕುತಂತ್ರ ನಡೆಸಿರನು ತೀವ್ರವಾಗಿ ನನ್ನ ಮುಂದೆ ಹೇಳಿ ನನ್ನ ಮನಸ್ಸಿನ ಸಂಧಿಯನ್ನು ಬಿಡಿಸುವಂತಳವ ದಾಸಿ. ತಾಯಿ ಮುಂದಾಗ್ತಾರೆ ಕೇಳುವಂತ ಅಲ್ರಿ ಹೇಳುವಂತಳವು. ಅಮ್ಮ ನನ್ನ ಪ್ರಾಣದರಸಿ, ಇವ ರಾಜ್ಯ ಪಟ್ಟವನ್ನು ದಶರಥ ಮಹಾರಾಜನು ತನ್ನ ಜ್ಯೇಷ್ಠ ಪುತ್ರನಾದ ರಾಮನಿಗೆ ಪಟ್ಟಗಟ್ಟಿ ನಿನ್ನ ಮಗನಾದ ಭರತನನ್ನು ಅಟ್ಟಿ ಬಿಡುವನಂತೆ. ಈ ವಾರ್ತೆಯನ್ನು ನಿನ್ನೆ ನಾನು ಗುಪ್ತ ರೀತಿಯಿಂದ ತಿಳಿದುಕೊಂಡೆನು. ಹೀಗಾದರೆ ಮುಂದೆ ಗತಿ ಏನು ಯೋಚಿಸಿ ನಾನೇನಾಗವೇನಿ? ಆಹಾ ಸಖಿ ಮಂದರಿ, ನಿಜವಾಗಿ ಯುವರಾಜ ಪಟ್ಟವು ಜ್ಯೇಷ್ಠ ಪುತ್ರನಾದ ಶ್ರೀ ರಾಮಚಂದ್ರನಿಗೆ ಸಲ್ಲತಕ್ಕಿದ್ದೇ ಸರಿ. ನಾನಾಗಲಿ ನನ್ನ ಸೌಂತಿ ಕೌಶಲ್ಯ ಆಗಲಿ ಒಂದು ದಿವಸ ಆದರೂ ಕಲಹ ಮಾಡಲ್ಲ. ಮುಂದೆ ರಾಮಚಂದ್ರನು ನನ್ನನ್ನು ನನ್ನ ಮಗನನ್ನು ಹೆಚ್ಚಾಗಿ ಪ್ರೇಮ ಇಟ್ಟರುನು. ಆದ್ದರಿಂದ ಆತನಿಗೆ ಪಟ್ಟವಾದರೆ ನನಗೆ ಎಷ್ಟು ಮಾತ್ರಕ್ಕೂ ಚಟ್ಟಾಗಲಾರದು. ಸಖಿ ಪ್ರಾಣ ಧರಿಸಕಿ ತಾಯಿ ಮುಂದಾದ್ರೆ ಕೇಳುವಂತಳಗು. ಸಖಿ ಅನ್ನು ಹೇಳುವಂತಳಗು.
ಮಹಾರಾಜನು ನಿನ್ನ ಮಗನಾದ ಭರತನನ್ನು ಸೋದರ ಮಾವನ ಊರಿಗೆ ಕಳಿಸಿ ರಾಮನಿಗೆ ಪಟ್ಟಾಭಿಷೇಕ ಮಾಡಲು ನಡೆಸಿರುವ ಕುತಂತ್ರವನ್ನು ನೀನೇನು ಬಲ್ಲೆ. ಭರತನು ಇಲ್ಲೇ ಇದ್ದರೆ ರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲಿ ವಿಘ್ನ ಬರುವುದೋ ಎಂಬ ಸಂಶಯದಿಂದ ಅವನಿಲ್ಲದಾಗೆ ಈ ಕಾರ್ಯವನ್ನು ನಡೆಸಿರುವನು. ನಿನ್ನ ಸವತಿ ಕೌಶಲ್ಯ ಮಾಯಾಗಾರ್ತಿತನವನ್ನೇನು ಬಲ್ಲೆ. ನಿನಗೆ ನಂಬಿಕೆ ಇದ್ದರೆ ನನ್ನದೇನು ಹೋಗುವುದು, ನಿನಗೆ ತಿಳಿದಂತೆ ಮಾಡಮ್ಮ ದೇವಿ. ಆಹಾ ಸಖಿ ಮಂದರಿ, ನಿನಗೆ ತಿಳಿದಟ್ಟು ನನಗೆ ತಿಳಿಯುವುದಿಲ್ಲ. ಭರತನು ನನ್ನ ಮಗನಲ್ಲ, ನಿನ್ನ ಮಗನೆಂದು ತಿಳಿ. ಬರೇ ಹಡ್ದದ್ದಕ್ಕೆ ಅಷ್ಟೇ ಮಾತ್ರ ನಾನು ತಾಯಿಯಾಗಿರುವೆನು. ಆತನ ಸಂಬಂಧಗೋಸ್ಕರ ನೀನು ನನಗೆ ಏನು ಮಾಡಂದರೂ ಮಾಡುವೆನು. ಇದಕ್ಕೆ ಮುಂದಿನ ವಿಚಾರವನ್ನು ಚೆನ್ನಾಗಿ ತಿಳಿಸುವಂತಳಗವ ದಾಸಿ, ಹೇಳುವಂತಳಾಗು. ಪೊಡವೀಪನ ಮಡದಿಯಾದ ನನ್ನ ಒಡತಿಯೇ, ನಿನಗೊಂದು ಯುಕ್ತಿಯನ್ನು ಹೇಳಿಕೊಡುವೆನು. ನೀನು ಅದರಂತೆ ಮಾಡಿದರೆ ನಿಶ್ಚಯವಾಗಿ ನಿನಗೆ ಸುಖವಾಗುವುದು. ಆ ಯುಕ್ತಿಯು ಯಾವುದೆಂದರೆ, ಶ್ರೀರಾಮಚಂದ್ರನನ್ನು ಈ ಸೀಮೆಯಿಂದ ದಾಟಿಸಿ 14 ವರ್ಷ ವನವಾಸಕ್ಕೆ ಕಳಿಸಬೇಕು ಮತ್ತು ಭರತನಿಗೆ ಯುವರಾಜ್ಯಾಭಿಷೇಕವಾಗಬೇಕು. ಇಷ್ಟು ಮಾಡದಿದ್ದರೆ ನಿಶ್ಚಯವಾಗಿ ನಿನಗೆ ಕಷ್ಟ ತಪ್ಪದು ನೋಡೆ ರಾಣಿ ಪ್ರಿಯ ಸುಗಣಿ. ಆಹಾ ಸಖಿ ಮಂದರಿ, ಶ್ರೀರಾಮನನ್ನು ವನವಾಸಕ್ಕೆ ಕಳಿಸಲಿಕ್ಕೆ ಹೇಗಾದೀತು? ಈ ದುಷ್ಟ ಮಾತಿಗೆ ಶ್ರೇಷ್ಠವಿನ ಜನರಾಗಲಿ ಶ್ರೇಷ್ಠನನ್ನ ಪತಿಯಾಗಲಿ ಹೇಗೆ ಒಪ್ಪುವರು? ರಾಮನು ಊರಲ್ಲೇ ಇರಲಿ, ಭರತನಿಗೆ ಪಟ್ಟವಾಗುವಂತೆ ಕೇಳಿಕೊಳ್ಳಲಿಕ್ಕೆ ಬಂದಿತು. ಇಷ್ಟರಿಂದ ನಮಗೆ ಯಾವ ಪೆಟ್ಟವು ಬರಲಿಕ್ಕಿಲ್ಲ ಸಖಿ ದರ್ಶಕಿ. ತಾಯಿ ಮುಂದಾದ ಹೇಳುವಂತಳವು.
ಅಮ್ಮ ದೊರೆಸಾಯಿಡಿಯೇ, ಆ ಶ್ರೀರಾಮನು ಊರಲ್ಲಿಯೇ ಇದ್ದು ಭರತನಿಗೆ ಪಟ್ಟವಾದರೆ ಪುರ ಜನರು ರಾಮನ ಬೆನ್ನುಗಟ್ಟಿ ಭರತನನ್ನು ತಳ್ಳಿ ಸೆರೆಮನೆಯಲ್ಲಿಡದೆ ಬಿಡಲಾರರು. ಆದ್ದರಿಂದ ಶ್ರೀರಾಮನನ್ನು ಈ ಸೀಮೆಯಿಂದ ಹೊರದೂಡುವುದೇ ಸಮ್ಮ ಜನನೇ ಸೌಖ್ಯ ಪ್ರದಾಯಿನಿ. ಸಖಿ ಮಂದರಿ, ಆ ನಿನಕ್ಕಿಂತ ಹೆಚ್ಚಿನ ಆಪ್ತರು ಮತ್ಯಾರೂ ಇಲ್ಲ. ನೀನೇ ನನ್ನ ಪ್ರಾಣ ಪದಕವು. ನಿನಗೆ ತಿಳಿದಟ್ಟು ನನಗೆ ತಿಳಿಯುವುದಿಲ್ಲ. ಭರತನು ನನ್ನ ಮಗನೆಲ್ಲ ನಿನ್ನ ಮಗನೆಂದು ತಿಳಿ. ಬರೇ ಅರ್ಧದಕ್ಕೆ ಅಷ್ಟೇ ಮಾತ್ರ ನಾನು ತಾಯಿಯಾಗಿರುವೆನು. ಆತನ ಸಂಬಂಧಗೋಸ್ಕರ ನೀನು ನನಗೇನು ಮಾಡಂದರು ಮಾಡುವೆನು. ಇದಕ್ಕೆ ಮುಂದಿನ ವಿಚಾರವನ್ನು ಚೆನ್ನಾಗಿ ತಿಳಿಸುವಂತಳವ ಮಂದರಿ ಜಗ ಸುಂದರಿ. ತಾಯಿ ಮುಂದೆ ಕೇಳುವಂತಳಾಗು. ಸಖಿಯಾರು ಹೇಳುವಂತಳಾಗು. ಹೇ ಕೈಕೇಯ ದೇವಿ, ಹಿಂದೆ ಶಂಭ್ರಾಸುರರಿಗೂ ದೇವತೆಗಳಿಗೂ ಯುದ್ಧ ನಡೆದಾಗ ನಿನ್ನ ಪತಿಯು ದೇವತೆಗಳ ಬೆಂಬಲಕ್ಕೆ ಹೋಗಿ ಸೋಲಲಿಲ್ಲವೇ? ಆಗ ನೀನು ಆತನಿಗೆ ಸಹಾಯ ಮಾಡಿ ಜಯದೊರೆ ಖುಷಿ ಕೊಟ್ಟೆ. ಆಗ ದೊರೆಯು ಹರುಷಿತನಾಗಿ ನೀನು ಬೇಕಾದಾಗ ಬೇಡಿಕೊಂಡ 2 ವರಗಳನ್ನು ಕೊಡುವೆನೆಂದು ವಾಗ್ದಾನವಿರುವುದು. ಆ ವರಗಳನ್ನು ಬೇಡಿಕೊಳ್ಳಲಿಕ್ಕೆ ಈಗ ಸರಿಯಾಗಿ ಸಮಯ ಬಂದಿದೆ. 1ನೆಯ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷ ವನವಾಸಕ್ಕೆ ಹೋಗಬೇಕು ಮತ್ತು 2ನೆಯ ವರಕ್ಕೆ ಭರತನಿಗೆ ಪಟ್ಟವಾಗಬೇಕು. ಈ ಪ್ರಕಾರವಾಗಿ ದಶರಥ ಮಹಾರಾಜನಲ್ಲಿ ಕೇಳು. ಇದಕ್ಕೆ ಆತನು ಒಪ್ಪದಿದ್ದಲ್ಲಿ ನಿಶ್ಚಯವಾಗಿ ಪ್ರಾಣ ಬಿಡುವೆನೆಂದು ಹೇಳು. ಅಂದರೆ ವಚನ ಪರಿಪಾಲಕನಾದ ದೊರೆಯು ಎಂದಿಗೂ ಮಾತು ತಿರುಗಿಸನು. ಇಷ್ಟು ಮಾಡಿದರೆ ನಿನ್ನ ಇಷ್ಟಾರ್ಥ ನೆರವೇರುವುದಮ್ಮ ಜಾನಿ ಮಧುರವಾಣಿ. ಸಖಿ ಮಂದರಿ, ಇದು ಒಳ್ಳೆ ಇತ್ತು. ನಾನು ಈ ವರಗಳನ್ನು ಮರ್ತೇ ಬಿಟ್ಟಿದ್ದೇನು. ಈ ವರಗಳನ್ನು ನಾನು ಬೇಕಾದಾಗ ಬೇಡಿಕೊಂಡಾಗ ಕೊಡಬೇಕೆಂಬ ಕರಾರ ಇರುವುದು. ಇನ್ನು ಅಂಜಿಕೆ ಏಕೆ? ತಡ ಮಾಡದೆ ಪಡದ್ವಿಸಿನಲ್ಲಿ ಹೋಗಿ ಈ ವರಗಳನ್ನು ಕೇಳಿಕೊಳ್ಳುವೆನು. ಜಗದೇಶ್ವರನ ಆಶೀರ್ವಾದದಿಂದ ನನ್ನ ಮಗನಾದ ಭರತನಿಗೆ ಪಟ್ಟವಾದರೆ ಈ ಅರಮನೆಯೊಳಗಿನ ದಾಸರನ್ನೆಲ್ಲ ನಿನ್ನ ದಾಸರ ಆಗುವಂತೆ ಮಾಡುವೆನು. ಈ ನಿನ್ನ ಉಪಕಾರವನ್ನು ಸರ್ವತಾ ಮರೆಯಲಾರೆನು ತಂಗಿ ಕಮಲಾಂಗಿ.
ದೇವಿ, ಇನ್ನು ತಡ ಮಾಡಬೇಡ. ಅಂತಃಪುರದಲ್ಲಿ ತಲೆ ಕಟ್ಟಿಕೊಂಡು ಮಲಗಿಬಿಡು. ಅರಸನು ಅಲ್ಲಿಗೆ ಬಂದು ಹೀಗೇಕೆಂದು ಕೇಳುವನು. ಆಗ ಈ ವರಗಳನ್ನು ಬೇಡುವಂತವಳಾಗು. ಹಿಡಿದ ಆಟವನ್ನು ಎಷ್ಟು ಹೇಳಿದರೂ ಬಿಡಬೇಡ. ಇದೇ ನಿನ್ನ ಜಾಣತನ. ದಶರಥ ಮಹಾರಾಜನು ಮಾಡುವುದರಲ್ಲಿ ಬಲು ಜಾಣನು. ಆತನ ಮಾತಿಗೆ ಸರ್ವತಾ ಮರಳಾಗಬೇಡ. ಎಚ್ಚರವಿರಲಿ. ನಾನಂತೂ ಇಲ್ಲಿರುವುದಿಲ್ಲ, ಹೊರಟು ಹೋಗುವೆನು. ನಮಸ್ತೆ. ಇಲ್ಲೂ ಅನುಮಾನವಿಲ್ಲ. ಕೈ ಹಿಡಿದ ಆಟವನ್ನು ಸರ್ವತಾ ಬಿಡುವವಳಲ್ಲ. ನಾನು ಮಾತ್ರ ಅರಿಯದವಳಂತೆ ಗಂಧರ್ವ ಶಾಲೆಯಲ್ಲಿ ಇರುವೆನು. ದೇವರ ದಯದಿಂದ ಕೆಲಸವು ಸಾಧಿಸಿದರೆ ನಾನೇ ಮಹಾರಾಣಿಗೆ ಸರಿಯಾಗುವೆನು. ಧನ್ಯ ಧನ್ಯ. ಪ್ರಾರಬ್ಧಕ್ಕೆ ಬೆಲೆಯೇ ಇಲ್ಲ. ನಾನಿಲ್ಲಿರುವುದು ಉಚಿತವಲ್ಲ, ಹೊರಟು ಹೋಗುವೆನು. ಮಹಾಪ್ರಭು, ಮಂತ್ರಿ ಶಿರೋಮಣಿಯಾದ ಸುಮಂತನೇ, ಯುವ ರಾಜ್ಯಾಭಿಷೇಕಕ್ಕೆ ಬೇಕಾಗಿರುವ ಸರ್ವ ಸಾಮಗ್ರಿಗಳೆಲ್ಲ ಸಿದ್ಧವಾಗಿರುವುದು ಹೇಗೆ? ಮಹಾಪ್ರಭು, ಸರ್ವವು ಸಿದ್ಧವಾಗಿರುವುದು. ಗುರು ಕೃಪೆಯಿಂದ ಯಾವ ತರದಿಂದಲೂ ಕೊರತೆ ಇಲ್ಲ. ರಾಜೇಂದ್ರನೇ, ಇನ್ನೇನು ನಾಳಿನ ದಿವಸವೇ ಪಟ್ಟಾಭಿಷೇಕ ಇರುವಗೋಸ್ಕರವಾಗಿ ಈ ದಿನ ರಾಮನಿಗೆ ಕಂಕಣ ಕಟ್ಟಿ ಉಪವಾಸ ಋತುವನ್ನು ಮಾಡಿಸಬೇಕಾಗಿದೆ. ಆದ್ದರಿಂದ ಆತನನ್ನು ಈ ರಾಜ ಮಂಟಪಕ್ಕೆ ಕರೆಸುವಂತನಾಗು. ಆಜ್ಞೆ ಮಾಡು. ಮುಂದೆ ಹೋಗಲ್ಲ ನಾವು